ಹಂಸಃ ಶುಚಿಷತ್ ವಸುರಂತರಿಕ್ಷ ಸದ್ಧೋತ ವೇದಿಷದ್ ಅತಿಥಿರ್ದುರೋಣಸತ್ ಋಷದ್ ವರಸದ್ ಋತಸದ್ ವ್ಯೋಮಸದ್ ಅಬ್ಜಾ ಗೋಜಾ ಋತಜ ಅದ್ರಜ ಋತಂ. ಇದು ಈ ಋಗ್ವೇದಿಗಳ ಘಟ್ಟದ ಮೇಲಿನ ಋಗ್ವೇದಿಗಳ ಮಧ್ಯಾಹ್ನ ಸಂಧ್ಯಾವಂದನದಲ್ಲಿ ಅರ್ಘ್ಯ ಪ್ರದಾನಕ್ಕೆ ಉಪಯುಕ್ತ ಆಗುವಂತಹ ಮಂತ್ರಗಳಲ್ಲಿ ಮೊದಲನೆಯ ಒಂದು ಮಂತ್ರ. ಅದರ ಅರ್ಥಗಳನ್ನ ಈ ಮುಂದಿನಂತೆ ನೋಡಬೇಕು ನಾವು. ಹಂಸಃ ಅಂದ್ರೆ ದೋಷರಹಿತನಾದವನು ಅಂತ ಅರ್ಥ. ಶುಚಿಷತ್, ಶುಚಿ ಅಂದ್ರೆ ಅತ್ಯಂತ ಶುದ್ಧನಾದಂತಹ ಪ್ರಾಣದೇವ, ಆ ಪ್ರಾಣದೇವನಲ್ಲಿ ಇರುವಂಥವನು. ಅದಲ್ಲದೆ ಶುಚಿ ಅಂತಂದ್ರೆ ಪ್ರಾಣದೇವನಿಗಿಂತಲೂ ಶುಚಿಯಾದಂಥವಳು ಲಕ್ಷ್ಮೀದೇವಿ, ಅವಳಲ್ಲಿರುವವನು ಅಂತ ನಾನು ಯಾವಾಗಲೂ ಕೂಡ ಅದೊಂದು ಪ್ರತ್ಯೇಕವಾದ ಅರ್ಥವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತೇನೆ. ಮತ್ತೆ ವಸು ಅಂತ, ವಸು ಅಂದ್ರೆ ವರಸುಹು, ಶ್ರೇಷ್ಠವಾದಂತಹ ಸುಖವುಳ್ಳವನು. ಅಂತರಿಕ್ಷಸತ, ಅಂತರಿಕ್ಷ ಲೋಕದಲ್ಲಿ ಇರುವಂಥವನು ಅಂತ. ಅಂತರಿಕ್ಷ ಲೋಕದಲ್ಲಿ ಇರುವಂಥವನು ಅನ್ನೋದೇನಿದೆಯಲ್ಲ, ನರಸಿಂಹ ರೂಪನಾದಂತಹ ಭಗವಂತನಿಗೆ ಅನ್ವಿತ ಆಗುವಂತಹ ಒಂದು ನಾಮ ಅದು. ಅವನಿಗೂ ಅನ್ವಿತ ಆಗಬಹುದು, ಇಲ್ಲಿಯೂ ಈ ಕೂಡ ಅದನ್ನು ಹೇಳಿದ್ದಾರೆ. ನೃಸಿಂಹಸ್ತು ಅಂತರಿಕ್ಷಸ್ಥಃ ಭಗವಾನ್ ಕ್ರಮದೇವತಾ. ವೇದದಲ್ಲಿ ಸಂಹಿತಾ ಪಾಠ, ಪದಪಾಠ ಮತ್ತು ಕ್ರಮಪಾಠ ಅಂತ ಏನಿವೆಯಲ್ಲ, ಅಲ್ಲಿ ಈ ಸಂಹಿತಾ ಪಾಠಕ್ಕೆ ಪೃಥ್ವಿಯಲ್ಲಿರುವಂತಹ ವರಾಹ ನಿಯಾಮಕ, ಪದಪಾಠಕ್ಕೆ ದ್ಯುಲೋಕದಲ್ಲಿರುವಂತಹ ವಾಮನ ನಿಯಾಮಕ, ಮತ್ತೆ ಈ ಘನಪಾಠಕ್ಕೆ ಕೊನೆಯದಾದಂತಹ ಕ್ರಮಪಾಠಕ್ಕೆ ಅಂತರಿಕ್ಷ ಲೋಕದಲ್ಲಿರುವಂತಹ ನರಸಿಂಹ ನಿಯಾಮಕ ಅಂತ ಇತರೆಯ ಭಾಷೆಯಲ್ಲಿ ಆಚಾರ್ಯ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಹಾಗೆ ಆ ಅರ್ಥವನ್ನ ಅಲ್ಲಿ ಇಟ್ಕೊಳ್ಬೇಕು ನಾವು. ಅಂತರಿಕ್ಷ ಸತ್, ಅಂತರಿಕ್ಷದಲ್ಲಿರುವಂಥವನು. ಹೋತ, ಎಲ್ಲಾ ಇಂದ್ರಿಯಗಳಿಗೂ ಕೂಡ ವಿಷಯ ಸಂಬಂಧವನ್ನು ಕೊಡುವಂಥವನು. ಇವೆಲ್ಲ ಅರ್ಥಗಳು ಕಾಟಕೋಪನಿಷತ್ನಲ್ಲಿ ಈ ಮಂತ್ರ ಏನು ಬಂದಿದೆ ಅಲ್ಲಿ ವರ್ಣಿತ ಆಗಿವೆ. ಕಾಟಕೋಪನಿಷತ್ತು ಯಜುರ್ವೇದದ್ದು, ಆ ಮಂತ್ರಕ್ಕೂ ಇದಕ್ಕೂ ಇರುವಂತಹ ವ್ಯತ್ಯಾಸ ಇಲ್ಲಿ ಋತಂ ಅನ್ನುವಲ್ಲಿಗೆ ಈ ಒಂದು ಮಂತ್ರ ಸಮಾಪ್ತ ಆಗ್ತದೆ. ಅಲ್ಲಿ ಬೃಹತ್ ಅಂತ ಇನ್ನೊಂದು ಶಬ್ದ ಹೆಚ್ಚಿಗೆ ಇದೆ ಯಜುರ್ವೇದದಲ್ಲಿ. ಈಗ ನಾವು ನೋಡ್ತಾ ಇರುವುದು ಇದು ಋಗ್ವೇದದ್ದಾದ್ರಿಂದ ಇಲ್ಲಿ ಋತಂ ಎಂಬುದಾಗಿ ಕೊನೆಗೊಳ್ಳುತ್ತದೆ. ನಿತ್ಯಂ ಹೀನಃ ಅಖಿಲೈ ದೋಷೈಹಿ ಇತ್ಯಾದಿ ರೂಪವಾಗಿ ಆಚಾರ್ಯರು ಅದಕ್ಕೆ ಅರ್ಥಗಳನ್ನು ಹೇಳಿದ್ದಾರೆ. ಅದಕ್ಕನುಸಾರವಾಗಿಯೇ ಅರ್ಥಗಳನ್ನು ನೋಡಿದ್ದೀವಿ ನಾವು. ಹೋತ ಅಂದ್ರೆ ಸರ್ವೇಂದ್ರಿಯಾದಿಸ್ಥ, ಎಲ್ಲಾ ಇಂದ್ರಿಯಗಳಲ್ಲೂ ಕೂಡ ಇರುವಂಥವನು, ಎಲ್ಲರ ಇಂದ್ರಿಯಗಳಲ್ಲೂ ಇರುವಂಥವನು, ಇದ್ದು ರೂಪ ರಸ ಗಂಧ ಸ್ಪರ್ಶ ಶಬ್ದ ಮೊದಲಾದವುಗಳನ್ನು ಅನುಭವಿಸುವವನು ಅಂತ ಅರ್ಥ. ಮುಂದೆ ವೇದಿಶತ, ಯಜ್ಞ ವೇದಿಕೆಯಲ್ಲೇ ಇರುವಂಥವನು. ವೇದ್ಯಾಂ ಪೂಜ್ಯಶ್ಚ ವೇದಿಶತ ಅಂತ ಕಾಟಕ ಉಪನಿಷತ್ನಲ್ಲೇ ಕಂಡು ಬರ್ತದೆ. ವಾಸ್ತವಿಕವಾಗಿ ಶುಚಿಷತ್ ಎಂಬ ಶಬ್ದಕ್ಕೆ ವಾಯುಸ್ಥಃ, ವಾಯುವಿನಲ್ಲಿರುವವನು ಅಂತ ಮಾತ್ರ ಅರ್ಥ ಹೇಳಿದ್ದಾರೆ ಆಚಾರ್ಯರು. ನಾವು ಶುಚಿ ಅಂದ್ರೆ ಲಕ್ಷ್ಮೀದೇವಿಯನ್ನು ಕೂಡ ಪ್ರತ್ಯೇಕವಾಗಿ ತಗೊಂಡಿದ್ದೇನಷ್ಟೆ. ಆಚಾರ್ಯಗೆ ನಾವು ಅನುಸಂಧಾನ ಮಾಡಿರುವಂತಹ ಈ ಅರ್ಥ ಸಮ್ಮತ ಆಗಿದೆ ಅಂತಲೇ ಭಾವಿಸೋಣ. ಮುಂದೆ ಅತಿಥಿ ಅಂದ್ರೆ ಶ್ರೇಷ್ಠವಾದಂತಹ ಅನ್ನವುಳ್ಳವನು. ಅತ್ಯನ್ನಸ್ಯ ಅತಿಥಿ ಪ್ರೋಕ್ತಃ ಅಂತ ಆಚಾರ್ಯರ ಕಾಟಕ ಭಾಷ್ಯ. ದ್ರೋಣಸತ, ಸೋಮರಸವನ್ನು ಹಾಕಿಡುವಂತಹ ದ್ರೋಣ ಕಲಶ ಎಂಬ ಪಾತ್ರೆಯಲ್ಲಿ ಇರುವಂಥವನು. ಸಯೇವ ದ್ರೋಣ ಕಲಶೆ ಸೋಮೆ ಸ್ಥಿತಃ ಉಕ್ತಃ ದ್ರೋಣಸತ. ನೃಷತ್, ನರರಲ್ಲಿ, ಎಲ್ಲಾ ಮನುಷ್ಯರಲ್ಲೂ ಕೂಡ ವೈಶ್ವಾನರಾಜ್ಞಿಯ ರೂಪದಲ್ಲಿ ಇರುವಂಥವನು. ನೃಷು ಸ್ಥಿತಶ್ಚ, ಎಲ್ಲಾ ನರರಲ್ಲಿಯೂ ಕೂಡ ಅವನಿದ್ದಾನೆ ಅಂತ ಕಾಟಕ ಭಾಷ್ಯ ವರ್ಣನೆ ಮಾಡಿದೆ. ಮುಂದೆ ನೃಸತ್, ವರಸತ್ ಅಂದ್ರೆ ಶ್ರೇಷ್ಠರಾದಂತಹ ದೇವತೆಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ ಬ್ರಹ್ಮಾದಿ ದೇವತೆಗಳಲ್ಲಿ ಸನ್ನಿಹಿತನಾದವನು. ದೇವೇಶು ವರೇಶ್ವಪಿ ಸಯೇವ ಅಂತ ಕಾಟಕ ಭಾಷ್ಯ. ಮುಂದೆ ಋತಸತ್, ವೇದದಿಂದ ಪ್ರತಿಪಾದ್ಯನಾದವನು. ಋತರೂಪೇ ತಥಾ ವೇದೆ
ಋತ ಅಂದ್ರೆ ವೇದ. ಆ ವೇದದಲ್ಲಿ ಇದ್ದವನಾದ್ರಿಂದ ಅವನಿಗೆ ಋತ ಅಂತ ವರ್ಣನೆ ಮಾಡ್ತಾರೆ. ಮುಂದೆ ವ್ಯೋಮಸತ್ ಅಂತ ಶಬ್ದ. ವ್ಯೋತಂ ಜಗದಿದಂ ಯಸ್ಯಾಂ ಸಾ ವ್ಯೋಮ ಶ್ರೀರುದಾಹೃತ. ವ್ಯೋಮ ಅಂದ್ರೆ ಲಕ್ಷ್ಮೀದೇವಿ, ಕಾಟಿಕೋಪನಿಷತ್ತು ಹೇಳುವಂತೆ. ಅವಳಲ್ಲಿ ಈ ಜಗತ್ತೆಲ್ಲವೂ ಕೂಡ ಇದೆ. ಆದ್ರಿಂದ ಅವನನ್ನ ಆ ವ್ಯೋಮ ಶಬ್ದ ವಾಚ್ಯರಾದ ಲಕ್ಷ್ಮೀದೇವಿಯಲ್ಲಿ ಇರುವವನಾದ್ರಿಂದ ಅವನಿಗೆ ವ್ಯೋಮಸತ್ ಅಂತ ಹೀಗೆ ಹೇಳ್ತಾರೆ. ಲಕ್ಷ್ಮೀದೇವಿಯಲ್ಲಿ ಇದ್ದಾನೆ ಅಂತ ಅವನನ್ನ ಉಪಾಸಿಸಬೇಕು. ವ್ಯೋಮಸತ್. ಮುಂದೆ ಇರುವಂತಹ ಶಬ್ದ ಅಬ್ಜ ಅಂತ. ಜಲದಲ್ಲಿ ಹುಟ್ಟಿರುವಂತಹ ಸಕಲ ವಸ್ತುಗಳಲ್ಲಿಯೂ ಇರುವಂತಹವನು. ಗೋಜ, ಭೂಮಿಯಲ್ಲಿ ಹುಟ್ಟಿರುವಂತಹ ಸಕಲ ವಸ್ತುಗಳಲ್ಲಿಯೂ ಇರುವಂತಹವನು. ಅಪ ಅಂದ್ರೆ ನೀರೂ ಹೌದು. ಅಪ ಅಂತಂದ್ರೆ ಎಲ್ಲ ದೇವತೆಗಳು, ವೇದಗಳು ಅಂತನೂ ಅರ್ಥ ಇದೆ. ಬೇರೆ ಬೇರೆ ಅರ್ಥಗಳಿವೆ. ಆ ವೇದಾಭಿಮಾನಿ ದೇವತೆಗಳಿಂದ ಹುಟ್ಟಿದ ಅವರ ಪುತ್ರರಾದ ದೇವತೆಗಳಲ್ಲಿ ಇರುವಂತಹವನು. ಗೋ ಅಂದ್ರೆ ಇಂದ್ರಿಯ. ಹೀಗೂ ಬೇರೆ ಬೇರೆ ಅರ್ಥಗಳು ಇವೆ. ಅಬ್ಜ ಗೋಜ ಅದ್ರಿಜೇಶು ಏವ ಮಾಸ್ತೆ ಸಹ ಅಬ್ಜಾದಿಗತಃ ಅಂತ ಕಾಟಕ ಭಾಷ್ಯದಲ್ಲಿದೆ. ಪರ್ವತದಲ್ಲಿ ಹುಟ್ಟಿದ ನದಿಗಳು, ಭೂಮಿಯಲ್ಲಿ ಹುಟ್ಟಿದಂತಹ ವ್ರೀಹಿ ಅವಾದಿ ಧಾನ್ಯಗಳು, ಮತ್ತೆ ನೀರಿನಲ್ಲಿ ಹುಟ್ಟಿರುವಂತಹ ಶಂಖ ಇತ್ಯಾದಿಗಳು, ಹೀಗೆ ಸಕಲದರಲ್ಲಿಯೂ ಕೂಡ ಆತ ಇದ್ದಾನೆ. ಆದ್ದರಿಂದ ಅವನಿಗೆ ಆಯಾ ಶಬ್ದಗಳಿಂದ ವ್ಯವಹಾರ ಇದೆ. ಮುಂದೆ ಇರುವಂತಹ ಶಬ್ದ ಋತಜ ಅಂತ. ಋತಜ ಅಂದ್ರೆ ತಥೈವ ಋತೇಶು ಮುಕ್ತೇಶು, ಮುಕ್ತರಾದಂತಹ ಜೀವರಲ್ಲಿ ಇವನಿದ್ದಾನೆ. ಇರುವುದರಿಂದ ಅವನಿಗೆ ಋತಜ ಅಂತ ಶಬ್ದದಿಂದ ಹೇಳ್ತಾರೆ. ಅವರೆಲ್ಲರೂ ಕೂಡ ಋತ ಶಬ್ದದಿಂದ ವಾಚ್ಯನಾದ ಸತ್ಯ ಋತ ಎಂಬ ಶಬ್ದ ಭಗವಂತನನ್ನು ಹೇಳ್ತದೆ. ಆ ಭಗವಂತನನ್ನು ಹೋಗಿ ತಲುಪಿದ ಮುಕ್ತರೇ ಋತರು. ಅವರಲ್ಲಿ ಇವನಿದ್ದಾನೆ, ಎಲ್ಲರಲ್ಲೂ ಇದ್ದಾನೆ, ಅವರಲ್ಲಿ ವಿಶೇಷತಃ ಇದ್ದಾನೆ. ಆದ್ರಿಂದ ಋತಜ. ಮುಂದೆ ಋತಜ ಅದ್ರಿಜ ಋತಂ. ಅದ್ರಿಜ ಅಂತ ಮುಂದಿನ ಶಬ್ದ. ಅದರ ಅರ್ಥವನ್ನ ನಾವೀಗಾಗಲೇ ನೋಡಿದ್ದೇವೆ. ಅದ್ರಿ ಅಂದ್ರೆ ಪರ್ವತ, ಪರ್ವತದಿಂದ ಹುಟ್ಟುವ ನೀರಿನ ನದಿಗಳಲ್ಲಿ ಇರುವಂಥವನು ಅಂತ. ಮತ್ತೆ ಋತ ಅಂತಂದ್ರೆ ವೇದೇರ್ ಮುಖ್ಯತೆಯ ಪ್ರೋಕ್ತ ಋತಮಿತ್ಯೇವ ಚೋಚ್ಯತೆ. ಕಾಟಕ ಭಾಷೆ ಹೇಳುವಂತೆ ವೇದಗಳಿಂದ ಇವನೇ ಪ್ರತಿಪಾದ್ಯ. ಆದ್ದರಿಂದ ಅವನನ್ನೇ ಋತ ಜ ಅಂತನೂ ಹೇಳ್ತಾರೆ, ಋತ ಅಂತನೂ ಹೇಳ್ತಾರೆ. ಇದು ಋತಂ ಅಂತ ಇಷ್ಟೇ ಋಗ್ವೇದದಲ್ಲಿ ಕಂಡು ಬರ್ತದೆ. ಋತಂ ಬೃಹತ್ ಅಂತ ಮತ್ತೊಂದು ಶಬ್ದದಿಂದ ಕೇಳಿ ಬರ್ತದೆ. ಅದು ಯಜುರ್ವೇದದಲ್ಲಿ ಬೃಹತ್ ಪೂರ್ಣ ಗುಣತ್ವಾಚ್ಯ ಅಂತ ಹೀಗೆ ಆ ಮಂತ್ರ ಇರೋದು. ಕಾಟಕ ಭಾಷೆ ತಿಳಿಸುವಂತೆ ಭಗವಂತ ಬೃಹತ್ ಯಾಕಾಗಿದ್ದಾನೆ ಅಂದ್ರೆ ಗುಣಪೂರ್ಣನಾದ್ರಿಂದ ಬೃಹತ್ ಆಗಿದ್ದಾನೆ ಅಂತ ತಾತ್ಪರ್ಯ. ಇದೇ ಮಂತ್ರವನ್ನ ಬೃಹತ್ ಎಂಬುದಾಗಿ ಸೇರಿಸಿ ಯಜುರ್ವೇದಿಗಳು ತಮ್ಮ ಮಧ್ಯಾಹ್ನ ಸಂಧ್ಯಾವಂದನದಲ್ಲಿ ಹೇಳಬೇಕು. ಆಗ ಇದೇ ಒಂದು ಮಂತ್ರವೇ, ಆ ಒಂದು ಬೃಹತ್ ಎಂಬ ಶಬ್ದ ಇಲ್ಲದೇ ಇದ್ರೆ ಋಗ್ವೇದ, ಇದ್ದರೆ ಯಜುರ್ವೇದ, ಅವರ ಮಧ್ಯಾಹ್ನ ಸಂಧ್ಯಾವಂದನದ ಮೊದಲನೇ ಅರ್ಘ್ಯಕ್ಕೆ ಈ ಮಂತ್ರ ಉಪಯೋಗ ಆಗ್ತದೆ. ಈ ಮಂತ್ರಕ್ಕೆ ಋಗ್ವೇದದಲ್ಲಿ ಗೌತಮ ಋಷಿ ಗೌತಮೋ ವಾಮದೇವನೇ ಋಷಿ, ಜಗತಿ ಛಂದಸ್ಸು, ಸೂರ್ಯ ಇದರ ದೇವತ, ಮಾಧ್ಯಾಹ್ನಿಕ ಅರ್ಘ್ಯಪ್ರದಾನೇ ವಿನಿಯೋಗ ಅಂತ ಇದಕ್ಕೆ ವಿನಿಯೋಗ ಹೇಳ್ತಾರೆ. ಇದನ್ನ ಕೆಲವು ಜ್ಞಾನಿಗಳು ಹಂಸ ಗಾಯತ್ರಿ ಅಂತ ಕೂಡ ವರ್ಣಿಸ್ತಾರೆ. ಅಂತ ಒಂದು ವಿಶಿಷ್ಟವಾದಂತಹ ಮಂತ್ರ ಇದು.